ಸಂಧಿವಾತ ಸಮಸ್ಯೆ ಉಂಟಾಗ್ತಿದೆ ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ, ಅವ್ರು ಹಾಗೆ ನೆಗ್ಲೆಕ್ಟ್ ಮಾಡ್ತಾನೆ ಹೋಗ್ತಾರೆ. ಸೊ ಅದರಿಂದ ಅವರಿಗೆ ಲೈಕ್ ಪರಿಣಾಮಗಳು ಜಾಸ್ತಿ ಬೀರ್ತಾ ಹೋಗುತ್ತೆ. ಅದು ಇನ್ಕ್ರೀಸ್ ಆಗಿ ಯಾವ ಒಂದು ಲೆವೆಲ್ಗೆ ರೀಚ್ ಆಗಬಹುದು ಡಾಕ್ಟರ್? ಅದೇ ಇವಾಗ ಬೆಡ್ ರಿಡನ್ ಕೂಡ ಆಗಲಿಕ್ಕೆ ಚಾನ್ಸಸ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಇವಾಗ ನೀ ಜಾಯಿಂಟ್ ಬಂದು ನಮ್ಮದು ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂತ ಹೇಳಿದ್ದೀನಿ. ಆಮೇಲೆ ಅದರಲ್ಲಿ ಒಂದು ಆಸ್ಟಿಯೋ ಆರ್ಥ್ರೈಟಿಸ್, ಆಮೇಲೆ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಅಂತ ಒಂದಿರುತ್ತೆ. ಆಮೇಲೆ ಇನ್ನೊಂದು ಟೈಪಲ್ಲಿ ಆ್ಯಂಕಲೋಸಿಂಗ್ ಸ್ಪಾಂಟೈಲೈಟಿಸ್ ಅಂತ ಒಂದು ವೆರೈಟಿ ಕೂಡ ಇದೆ. ಸೊ ಆ್ಯಂಕಲೈಸಿಂಗ್ ಸ್ಪಾಂಟೈಲೈಟಿಸ್ ಹೆಂಗೆ ಬರುತ್ತೆ ಅಂದರೆ ಅದು ಮೇಯ್ನಾಗಿ ನಮ್ಮದು ವರ್ಟಿಬ್ರಾದಲ್ಲಿ ಎಫೆಕ್ಟ್ ಆಗುತ್ತೆ. ವರ್ಟಿಬ್ರಾದಲ್ಲಿ ಎಫೆಕ್ಟ್ ಅಂದರೆ ಮೇಯ್ನಾಗಿ ನಮ್ಮದು ಲಂಬಾರ್ ಮತ್ತು ಸೇಕ್ರಮ್ ಅಂತ ಒಂದು ಬೋನ್ಸ್ ಇರುತ್ತೆ. ಸೊ ಅದರಲ್ಲಿ ಜಾಸ್ತಿಯಾಗಿ ಎಫೆಕ್ಟ್ ಆಗುವಂಥ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ನಮ್ಮದು ಬೋನಲ್ಲಿ ಜಾಸ್ತಿಯಾಗಿ ಬೋನ್ ಫಾರ್ಮೇಷನ್ ಆಗೋದಕ್ಕೇನೋ ಅಥವಾ ಬೋನದು ಡೆನ್ಸಿಟಿ ಕಡಿಮೆ ಆಗೋದಕ್ಕೆಲ್ಲ ಚಾನ್ಸಸ್ ಆಗುತ್ತೆ. ಹಾಗೆ ನಿಮ್ಮದು ಕಂಪ್ಲೀಟ್ ಆಗಿರೋ ಆ ಸ್ಟ್ರೆಂಗ್ತ್ನ ಲಾಸ್ ಆಗ್ತಾ ನಿಮಗೆ ಒಂದು ನಿಲ್ಲಕ್ಕೆ ಕೂಡ ಆಗಲ್ಲ ಅಂತ ಒಂದು ಕಂಡೀಷನ್ ಕೂಡ ಬರ್ಬೋದು. ಸೊ ಅದಕ್ಕೆ ಆ ರೀತಿ ಇರೋ ಕಾಯಿಲೆಗಳೇನಾದರೂ ನಿಮಗೆ ಡಯಾಗ್ನೋಸ್ ಆದರೆ ನೀವು ಅದಕ್ಕೆ ಬೇಗನೆ ಟ್ರೀಟ್ಮೆಂಟ್ ತಗೊಂಡ್ರೆ ಈ ರೀತಿ ಇರುವ ಜಾಸ್ತಿ ಆಗಿರೋ ಒಂದು ಎಂಡ್ ಕಾಂಪ್ಲಿಕೇಶನ್ಸ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ಆಮೇಲೆ ಕೆಲವರಲ್ಲಿ ಕಣ್ಣುಗಳ ಐಸೈಟಿಗೆ ಕೂಡ ವಿಷನ್ಗೂ ಕೂಡ ಎಫೆಕ್ಟ್ ಆಗುವಂಥ ಒಂದು ಬರುತ್ತೆ. ಸೊ ಅದಕ್ಕೆ ಬೆಟರ್ ನೀವು ಬೇಗನೆ ಎರ್ಲಿ ದ ಪ್ರಾಗ್ನೋಸಿಸ್ ಬೆಟರ್ ದ ಎಂತ ಹೇಳೋದು ಪ್ರಾಗ್ನೋಸಿಸ್ ಅಂತ ಹೇಳ್ತೀವಿ. ಡಾಕ್ಟರ್, ನೀವು ಮಾತನಾಡ್ತಾ ಹೇಳಿದ್ರಿ ಮಹಿಳೆಯರಲ್ಲಿ ಹೆಚ್ಚಾಗಿ ಇದು ಕಂಡು ಬರುತ್ತೆ ಅಂತ. ಯಾವೊಂದು ಕಾರಣಕ್ಕಾಗಿ ಇದು ಮಹಿಳೆಯರಲ್ಲಿ ಸಂಧಿವಾತ ಕಾಣಿಸ್ಕೊಳ್ಳುತ್ತೆ? ಮಹಿಳೆಯರಲ್ಲಿ ಯಾಕೆ ಬರುತ್ತೆ ಅಂದರೆ ಅದೇ ಅವರದ್ದು ಮೆನಪೋಸಲ್ ಅಂತ ಇರುತ್ತೆ, ಮೆನಾರ್ಕ್ ಅಂತ ಇರುತ್ತೆ. ಸೊ ನಮ್ಮ ಮಹಿಳೆಯರಲ್ಲಿ ಇದು ಮುಟ್ಟುದಾಗೋದು, ಆಮೇಲೆ ಅದು ಮೆನಾರ್ಕಿ ಮತ್ತು ಮೆನಪೋಸ್ ಅಂತ ಒಂದು ಬರುತ್ತೆ. ಸೊ ಈ ಒಂದು ಎರಡು ಪ್ರೋಸೆಸ್ ನಮ್ಮ ಬಾಡಿಯಲ್ಲಿ ಆಗ್ತಾ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಲೆವೆಲ್ಸ್ ಅಪ್ ಆ್ಯಂಡ್ ಡೌನ್ ಅಂತ ಆಗ್ತಾ ಇರುತ್ತೆ. ಸೊ ಈವನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ನಮಗೆ ಈ ರೀತಿ ಹಾರ್ಮೋನ್ಸು ಅಪ್ ಆ್ಯಂಡ್ ಡೌನ್ ಬರುತ್ತೆ. ಇವಾಗ ಮೆನಾರ್ಕಿ ಬಂದಾಗ ಏನಾಗುತ್ತೆ, ನಮ್ಮದು ಕಂಪ್ಲೀಟಾಗಿ ಯೂಟ್ರಸ್ದು ಆ್ಯಕ್ಟಿವಿಟೀಸ್ ಎಲ್ಲ ಒಂದು ನಾರ್ಮಲ್ ಇರೋಕ್ಕಿಂತ ಅದರಿಂದ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಮ್ಮದು ಬಾಡಿಯಲ್ಲಿ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಹಾಗೆ ಇರೋದೆಲ್ಲ ಬಂದು ಕಡಿಮೆ ಆಗುತ್ತೆ. ಕ್ಯಾಲ್ಶಿಯಂ ಮೆಟಬಾಲಿಸಮ್ ಎಲ್ಲ ಕಡಿಮೆ ಆಗ್ತಾ ಏನಾಗುತ್ತೆ ಅಂದರೆ ನಮ್ಮದು ಕ್ಯಾಲ್ಶಿಯಂ ನಮ್ಮ ಮಸಿಲ್ಸಿಗೆ ಬೇಕು. ಮಸಿಲ್ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು, ಕಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಅಂತ ಪ್ರೊಸೆಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ನಮ್ಮ ಕ್ಯಾಲ್ಶಿಯಂ ಅಯನ್ಸ್ ಎಲ್ಲ ಬೇಕಾಗುತ್ತೆ. ಸೊ ಆವಾಗ ಏನು ಮಾಡ್ತೀನಿ ಅಂದರೆ ಕ್ಯಾಲ್ಶಿಯಂ ನಮ್ಮ ಬಾಡಿಯಲ್ಲಿ ನಾರ್ಮಲಾಗಿ ಅಬ್ಸಾರ್ಬ್ ಆಗ್ತಾ ಇಲ್ಲ ಅಂತ ಬಂದಾಗ ಈ ಒಂದು ಕ್ಯಾಲ್ಶಿಯಂ ಬಂದು ಬೋನಿಂದ ಕೂಡ ಅಬ್ಸಾರ್ಬ್ ಆಗುತ್ತೆ. ಸೊ ಬೋನಿಂದ ಈ ಕ್ಯಾಲ್ಶಿಯಂನ ರಿಅಬ್ಸಾರ್ಪ್ಷನ್ ಮಾಡ್ತಾ ಏನಾಗುತ್ತೆ ಬೋನ್ ಡೆನ್ಸಿಟಿ ಕೂಡ ಕಡಿಮೆ ಆಗೋ ಅಂತ. ಸೊ ಆ ಬೋನ್ ಡೆನ್ಸಿಟಿ ಕಡಿಮೆ ಆಗುವ ಕೂಡ ಒಂದು ಆರ್ಥ್ರೈಟಿಸ್ ಅಂತ ಒಂದು ಕಾರಣಕ್ಕೆ ಅದಕ್ಕೆ ಕೂಡ ಒಂದು ಕಾರಣವಾಗುತ್ತೆ. ಸೊ ಅದಕ್ಕೆ ನಾವು ಫಿಮೇಲ್ಸಲ್ಲಿ ಜಾಸ್ತಿ ಈ ರೀತಿ ಇರುವ ಪ್ರಾಬ್ಲಮ್ಸ್ನ ಕಂಡುಬರೋದಂತ ಹೇಳ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.